ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಟೈಡಿನೆಸ್ ಲೈಫ್ ಚಾನಲ್. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾಪಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾಪಿಂಗ್ ಅಂತ ಹೇಳುವಾಗ ಜಯನಗರ್ ನಮಗೆ ಹತ್ತಿರ ಆದ್ದರಿಂದ ನಾವು ಜಯನಗರ್ಗೆ ಹೊರಟಿದ್ದೀವಿ. ಹಾಗೆಯೇ ನನಗೆ ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬೇಕಾಗಿತ್ತು. ಇನ್ನು ನನ್ನ ಮಗಳ ಬರ್ಡೇ ಆದ್ದರಿಂದ ಅವಳಿಗೂ ಕೂಡ ಕೆಲವು ಡ್ರೆಸ್ಸಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಜಯನಗರ್ ಕಡೆ ಹೊರಟ್ವಿ. ಹಾಗೆ ಇವತ್ತು ಶನಿವಾರ ಆದ್ದರಿಂದ ನಾವು ಟೆಂಪಲ್ಗೆ ಹೊರಟ್ವಿ. ಪ್ರತಿ ಶನಿವಾರ ನಾವು ಈ ಟೆಂಪಲ್ಗೆ ಬರ್ತೀವಿ. ನಾವಿವಾಗ ಹೋಗ್ತಾ ಇರುವಂತಹ ಜಾಗ ಶನಿ ಮಹಾತ್ಮ ದೇವಸ್ಥಾನ. ಇದಿರುವಂತಹ ಜಾಗ ಕನಕಪುರ ರೋಡ್ನಲ್ಲಿ ನೈಸ್ ರೋಡ್ನಿಂದ ನಿಮಗೆ ಜಸ್ಟ್ 2 ಕಿಲೋಮೀಟರ್ಸ್ ಬಂದರೆ ಸಾಕು ಈ ದೇವಸ್ಥಾನ ನಿಮಗೆ ಸಿಗುತ್ತೆ. ತುಂಬ ಪವರ್ಫುಲ್ ಆಗಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ನಾವು ಪ್ರತಿ ವಾರ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹಾಗೆ ದೇವ್ರ ದರ್ಶನ ಪಡೆದುಕೊಂಡು ನಾವು ಜಯನಗರ್ 4th ಬ್ಲಾಕ್ಗೆ ಬಂದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಮ್ಮ ಮನೆಯಿಂದ ಜಯನಗರ್ಗೆ ಬರೀ 14 ಕಿಲೋಮೀಟರ್ ಇರೋದು. ಆದರೆ ಈ ಟ್ರಾಫಿಕ್ಕಿಂದ ನಾವು ತುಂಬಾ ಲೇಟಾಗಿ ಜಯನಗರ್ಗೆ ರೀಚ್ ಆದ್ವಿ. ನಾವು ಮನೆಯಿಂದ ಹೊರಡುವಾಗ ಇಟ್ ವಾಸ್ 1 o'clock, ಬಟ್ ಜಯನಗರ್ಗೆ ರೀಚ್ ಆಗುವಾಗ 5 o'clock ಆಗಿತ್ತು. ಮಕ್ಕಳಂತೂ ಕಂಪ್ಲೀಟ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. ಆನ್ ದ ವೇ ನನಗೆ ಜಯನಗರ್ 4th ಬ್ಲಾಕ್ನಲ್ಲಿ ಈ ಫಸ್ಟ್ ಕ್ರೈ ಶೋರೂಮ್ ಸಿಕ್ತು. ನಾರ್ಮಲಿ ಮಕ್ಕಳ ಬಟ್ಟೆನ ನಾನು ಫಸ್ಟ್ ಕ್ರೈನಲ್ಲೇ ಪರ್ಚೇಸ್ ಮಾಡ್ತೀನಿ, ಯಾಕಂದರೆ ನನಗೆ ಅವ್ರ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ. ಆದರೆ ಈ ಶಾಪ್ನಲ್ಲಿ ಅಷ್ಟು ಕಲೆಕ್ಷನ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಎತ್ನಿಕ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಆದರೆ ನನ್ನ ಚಿಕ್ಕ ಮಗಳಿಗೆ ಎತ್ನಿಕ್ ವೇರ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಫ್ರಾಕ್ಸೇ ತಗೊಳ್ಳೋಣ ಅಂತ ನಾನು ಮೊದಲೇ ನನ್ನ ಮೈಂಡನ್ನ ಸೆಟ್ ಮಾಡ್ಕೊಬಿಟ್ಟಿದ್ದೆ. ಫ್ರಾಕ್ಸ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಹೇಳಬೇಕಂದ್ರೆ ಒಂದು ಇಷ್ಟ ಆಯಿತು, ಪರ್ಪಲ್ ಲ್ಯಾವೆಂಡರ್ ಕಲರಲ್ಲಿ. ಬಟ್ ನನ್ನ ಹಸ್ಬೆಂಡ್ ಹೇಳಿದರು ಅದು ತೀರಾ ಸಿಂಪಲ್ ಆಯಿತು ಆ್ಯಂಡ್ ಅವಳ ಸೈಜ್ಗೂ ಅದು ತುಂಬ ಚಿಕ್ಕದಾಗಿತ್ತು. ವೆಸ್ಟರ್ನ್ ವೇರ್ನಲ್ಲಿ ಕಲೆಕ್ಷನ್ ತುಂಬಾ ಕಡಿಮೆ ಇತ್ತು. ಹಾಗಾಗಿ ನಾವು ಸರಿ ಬೇರೆ ಜಾಗದಲ್ಲಿ ನೋಡೋಣ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಮನೆಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಬೇಕಾಗಿತ್ತು. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ನ ಸಜೆಷನ್ ಕೇಳಿದೆ, ಎಲ್ಲಿ ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತ. ಎಲ್ಲರೂ ಕೂಡ ನನಗೆ ಸಜೆಸ್ಟ್ ಮಾಡಿದಂತಹ ಶಾಪ್ ಅಂದರೆ ಅದು ದೇವಿ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್. ಇದಿರೋದು ಜಯನಗರ್ 4th ಬ್ಲಾಕಲ್ಲಿ. ಆ್ಯಂಡ್ ಟ್ರಸ್ಟ್ ಮೀ, ಇಲ್ಲಿ ಬಂದ ಮೇಲೆ ನನಗೂ ಕೂಡ ಅವರ ಸರ್ವಿಸ್ ತುಂಬಾ ಇಷ್ಟ ಆಯಿತು. ಅವರು ಕಸ್ಟಮರ್ಸ್ನ ಅಟೆಂಡ್ ಮಾಡುವಂತಹ ರೀತಿ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಕೊಡುವಂತಹ ಡೀಟೇಲ್ಸ್ ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು, ಆ್ಯಂಡ್ ಈವನ್ ಪ್ರೈಸ್ ಕೂಡ ಆನ್ಲೈನ್ ಪ್ರೈಸ್ಗಿಂತ ಕಡಿಮೆನೇ ಸಿಗುತ್ತೆ. ಇಲ್ಲಿ ಎಲ್ಲ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ ನಮಗೆ ಸಿಗುತ್ತೆ. ನೀವೇನಾದರೂ ಎಲೆಕ್ಟ್ರಾನಿಕ್ ಐಟಮ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಜಯನಗರ್ ನಿಮಗೆ ಹತ್ತಿರ ಆಗಿದ್ದರೆ ಖಂಡಿತವಾಗ್ಲೂ ಈ ಶಾಪ್ಗೆ ವಿಸಿಟ್ ಮಾಡಿ. ನಿಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತವಾಗ್ಲೂ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಂಜೆ 6:30 ಸರಿ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ನಾವಿವಾಗ ಈ ಅರಿ ಸ್ಯಾಂಡ್ವಿಚ್ ಸೆಂಟರ್ಗೆ ಬಂದ್ವಿ. ಇಲ್ಲಂತೂ ಚಾಟ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಒಂದು ಡಿಸಡ್ವಾಂಟೇಜಸ್ ಏನಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಫೆಸಿಲಿಟಿ ಇಲ್ಲ, ಹಾಗೆಯೇ ತುಂಬಾ ಜನ ಇರ್ತಾರೆ. ಮಕ್ಕಳನ್ನ ನೀವು ನೋಡ್ಬೋದು, ಕಂಪ್ಲೀಟಾಗಿ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಡ್ರೈನ್ ಔಟ್ ಅಂತಲೇ ಹೇಳ್ಬೋದು. ಚಾಟ್ಸ್ ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲೆನೇ ಆಗಿಬಿಟ್ಟಿತ್ತು. ಸರಿ, ಆನ್ ದ ವೇ ಏನಾದರೂ ಕಿಡ್ಸ್ ಶಾಪ್ ಸಿಕ್ಕಿದ್ರೆ ಅಲ್ಲೇ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಆನ್ ದ ವೇ ಬರ್ತಾ ಇರುವಾಗಲೇ ನಮಗೆ ಜೂನಿಯರ್ಸ್ ಟ್ರೆಂಡ್ ಸಿಕ್ತು. ಅಲ್ಲೊಂದ್ಸಲಿ ಕಲೆಕ್ಷನ್ಸ್ ನೋಡೋಣ ಅಂತ ಹೇಳಿ ಹೋದ್ವಿ. ಬಟ್ ಇಲ್ಲೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ಡ್ರೆಸ್ ಇಷ್ಟ ಆಗಲಿಲ್ಲ. ಯಾಕಂದರೆ
ಅವಳಿವಾಗ ಸ್ಕೂಲಿಗೆ ಹೋಗೋದ್ರಿಂದ ನಾರ್ಮಲಿ ಅವಳಿಗೆ ಕಂಫರ್ಟೇಬಲ್ ಡ್ರೆಸ್ಸಸ್ ತುಂಬಾ ಮುಖ್ಯ ಆಗುತ್ತೆ. ಹೊರಗಡೆ ನಾನಿರುವಾಗ ಅವಳಿಗೆ ಒಂದು ಗ್ರ್ಯಾಂಡ್ ಡ್ರೆಸ್ ಹಾಕಿದರೆ ಅದ್ರ ಜೊತೆಗೆ ಒಂದು ಸಾಫ್ಟ್ ಆಗಿರುವಂತಹ ಡ್ರೆಸ್ಸಸ್ನ ಕೂಡ ತಗೋತೀನಿ. ಸೊ ಅವಳಿಗೇನಾದರೂ ಅನ್ಕಂಫರ್ಟೇಬಲ್ ಫೀಲ್ ಆದರೆ ಇಮಿಡಿಯೇಟಾಗಿ ನಾನು ಚೇಂಜ್ ಮಾಡಿಬಿಡ್ತೀನಿ. ಬಟ್ ಇವಾಗ ಸ್ಕೂಲ್ಗೆ ಅವಳನ್ನ ಕಳಿಸೋದ್ರಿಂದ ನಾನು ಸ್ವಲ್ಪ ಸಾಫ್ಟ್ ಆಗಿರುವಂತಹ ಫ್ಯಾಬ್ರಿಕ್ನೇ ನೋಡಬೇಕು. ಸೊ ನನಗೆ ಅಲ್ಲೂ ಯಾವುದೇ ರೀತಿಯಾದಂತಹ ಕಲೆಕ್ಷನ್ ಸಿಗಲಿಲ್ಲ ಅಂತ ಹೇಳಿ ರಾತ್ರಿ ಬೇರೆ ಆಗಿಬಿಟ್ಟಿತ್ತು. ಸರಿ ಮನೆಗೆ ಬಂದುಬಿಡೋಣ ಅಂತ ಹೇಳಿ ಬಂದ್ವಿ. ನೆಕ್ಸ್ಟ್ ಡೇ ಎನಿವೇ ಸಂಡೇ ಅಲ್ವಾ, ಮತ್ತೆ ಇಲ್ಲೇ ಎಲ್ಲಾದರೂ ಹತ್ತಿರ ಇರುವಂತಹ ಜಾಗಕ್ಕೆ ಹೋಗೋಣ, ಬೇಡ ಸ್ಯಾಟರ್ಡೆ ಸಂಡೇ ತುಂಬಾ ಟ್ರಾಫಿಕ್ ಇರುತ್ತೆ. ನಮ್ಮ ಮನೆಗೆ ಜಯನಗರ್ ಆಲ್ಮೋಸ್ಟ್ ಒಂದು 40 to 50 ಮಿನಿಟ್ಸ್ ಆಗುತ್ತೆ. ಬಟ್ ನಾವು ಇವತ್ತು ಆಲ್ಮೋಸ್ಟ್ 6 to 7 hours ಜಯನಗರದಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ಡೇ ಸಂಡೇಯ ವಿಡಿಯೋ ಇದು. ಸಂಡೇ ನಾವು ಮತ್ತೆ ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ನಮ್ಮ ಮನೆ ಹತ್ತಿರ ಇರುವಂತಹ ಶೋರೂಮ್ಗೆ ಹೋದ್ವಿ. ಸುಮ್ಮನೆ ಜಯನಗರ ತನಕ ಬೇಡ ಅಂತ. ಜಯನಗರಕ್ಕೆ ಯಾಕೆ ಹೋಗಿದ್ವಿ ಅಂದರೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬೇಕಾಗಿತ್ತು. ಫಸ್ಟ್ ಪ್ರಿಫರೆನ್ಸ್ ಅದೇ ಆಗಿತ್ತು. ಸೆಕೆಂಡ್ ಏನಂದರೆ ಅಲ್ಲಿ ಒಂದಲ್ಲ ಒಂದು ಶಾಪ್ ಇರುತ್ತಲ್ಲ, ಬಟ್ಟೆ ತೊಗೋಬೋದು ಅಂತ ಅಂದ್ಕೊಂಡೆ. ಬಟ್ ನನಗಲ್ಲಿ ಯಾವುದು ಸೆಲೆಕ್ಷನ್ ಇಷ್ಟ ಆಗಲಿಲ್ಲ. ಆ್ಯಂಡ್ ಕತ್ಲೆ ಬೇರೆ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳಿ ನಾವು ಹಾಗಾಗಿ ಇಲ್ಲಿ ಮನೆ ಹತ್ತಿರ ಇರುವಂತಹ ಜಾಗಕ್ಕೆ ಬಂದ್ವಿ. ಇಲ್ಲಿ ಒಂದೆರಡು ಡ್ರೆಸ್ ತಗೊಂಡ್ವಿ. ಆಪ್ಷನ್ ಇರಲಿಲ್ಲ, ಇದ್ದಿದ್ದ ಡ್ರೆಸ್ಸಲ್ಲಿ ನನಗಿಷ್ಟ ಆಗಿದ್ದನ್ನ ತಗೊಂಡು ಬಂದ್ವಿ. ಶಾಪಿಂಗ್ ಮುಗಿದ ನಂತರ ನಾವು ನಮ್ಮ ಸಿಸ್ಟರ್ ಮನೆಗೆ ಹೋದ್ವಿ. ಸಿಸ್ಟರ್ ಮನೇಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಎಂಜಾಯ್ ಮಾಡ್ಕೊಳ್ತಾ ಇದ್ರು. ಹಾಗೆ ನನ್ನ ಸಿಸ್ಟರ್ ಮತ್ತೆ ಹೇಳಿದರು ಸ್ವಲ್ಪ ನನಗೆ ಶಾಪಿಂಗ್ ಹೋಗಬೇಕು, ಹಾಗಾಗಿ ನಾವು ಮೀನಾಕ್ಷಿ ಮಾಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಮೀನಾಕ್ಷಿ ಮಾಲ್ನಲ್ಲಂತೂ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕಂಪ್ಲೀಟ್ ಮಾಲ್ನ ಸ್ಯಾಫ್ರನ್ ಮತ್ತು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಕಾಂಬಿನೇಷನ್. ಹಾಗೆ ಸ್ವಲ್ಪ ಗ್ರಾಸರಿ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡ್ವಿ ಇಲ್ಲಿ. ಮತ್ತೆ ಸ್ವಲ್ಪ ಮಕ್ಕಳನ್ನ ಆಟ ಆಡಿಸಿ ಅಲ್ಲೇ ಹೊರಗಡೆ 3 ಜನ ಡಿಸ್ಪರ್ಸ್ ಆದ್ವಿ. ಯಾಕಂದರೆ ನನ್ನ ಅಕ್ಕನ ಮಗಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇವರಿಬ್ಬರು ಹೊರಡುವಾಗ. ಹಾಗಾಗಿ ಅವಳಿಗೆ ಗೊತ್ತಾಗದೇ ರೀತಿ ನಾವು ಡಿಸ್ಪರ್ಸ್ ಆಗಿಬಿಟ್ವಿ ಅಲ್ಲಿಂದ. ನೆಕ್ಸ್ಟ್ ಡೇ ಮಂಡೇ ನಮಗೆ ಈ ರೆಫ್ರಿಜ್ರೇಟರ್ನ ಡೆಲಿವರ್ಡ್ ಮಾಡಿದರು. ಈ ರೆಫ್ರಿಜ್ರೇಟರ್ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಮಿಕ್ಸೆಡ್ ಕಲರ್ ಅಂತ ಹೇಳ್ಬೋದು. ಆಲಿವ್ ಗ್ರೀನ್ ಕಲರ್, ಪರ್ಪಲ್, ಬಾರ್ಗ್ಯಾಂಡಿ ಕಲರ್ ಎಲ್ಲನೂ ಇದು ಕಲರ್ ಇತ್ತು. ತುಂಬ ರೇರ್ ಕಲರ್ ಅಂತ ಹೇಳ್ಬೋದು. ಬಟ್ ನೋಡುವಾಗ ಬ್ಲ್ಯಾಕ್ ಅನಿಸುತ್ತೆ, ಬಟ್ ಬ್ಲ್ಯಾಕ್ ಕಲರ್ ಅಲ್ಲ. ಆ್ಯಂಡ್ ಇನ್ಸೈಡು ಅಷ್ಟೇ ಒಳಗಡೆ ಸ್ಪೇಸ್ ತುಂಬಾ ಚೆನ್ನಾಗಿತ್ತು. ನನ್ನ ಒಂದು ಡೈನಿಂಗ್ ಏರಿಯಾಕ್ಕೆ ಇದು ಕರೆಕ್ಟಾಗಿ ಈ ಸೈಜ್ ಸೂಟ್ ಆಗ್ತಾಯಿತ್ತು. ತುಂಬ ದೊಡ್ಡದು ನನ್ನ ಡೈನಿಂಗ್ ಏರಿಯಾಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇಷ್ಟು ಸೈಜ್ ನನಗೆ ಸಾಕಾಗಿತ್ತು. 398 ಲೀಟರ್ಸ್ ಸೈಜ್ ಇದು. ಆ್ಯಂಡ್ ಇದರ ಒರಿಜಿನಲ್ MRP ಬಂದು 61,000. ಅದರ ಮೇಲೆ ನಿಮಗೆ ಆನ್ಲೈನ್ ಪ್ರೈಸ್ಗಿಂತ ಬೆಟರ್ ಪ್ರೈಸ್, ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ. ಹಾಗೆ ಇದು ಕನ್ವರ್ಟೇಬಲ್ ರೆಫ್ರಿಜ್ರೇಟರ್. ನೀವು ಫ್ರೀಸರ್ನ ನೀವು ರೆಫ್ರಿಜ್ರೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಚೆನ್ನಾಗಿದೆ ಪ್ರಾಡಕ್ಟ್. ಯಾರಿಗಾದರೂ ರೆಫ್ರಿಜ್ರೇಟರ್ ತಗೋ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ನ ನೀವು ರೆಫರ್ ಮಾಡಬಹುದು.
ಹಾಗೆಯೇ ಅದ್ರ ಜೊತೆಗೆ ಈ ಓವೆನ್ನ ನಾವು ಆರ್ಡರ್ ಮಾಡಿದ್ವಿ. ಇದರಲ್ಲಿ ಜಾಸ್ತಿ ಏನು ಡಿಸ್ಕೌಂಟ್ ಸಿಕ್ಕಿರಲಿಲ್ಲ. ಇದರ MRP ಬಂದು 28,000, ಅದರಲ್ಲಿ ಒಂದು 1,000 ಕಡಿಮೆ ಆಯ್ತು ಅಷ್ಟೇ. ರೆಫ್ರಿಜ್ರೇಟರ್ ಹಾಗೆ ಈ ಓವೆನ್ ಎರಡೂ ಕೂಡ LG ಬ್ರ್ಯಾಂಡ್ ಅವ್ರದ್ದೇ. ಈ ಓವೆನ್ MRP ಬಂದು 28,000. ಇದರ ಮೇಲೆ ನಮಗೆ ಒಂದು 1,000 2,000 ಅಷ್ಟೇ ಡಿಸ್ಕೌಂಟ್ ಸಿಕ್ಕಿದ್ದು. ಜಾಸ್ತಿ ಓವೆನ್ಗೆ ಡಿಸ್ಕೌಂಟ್ ಕೊಡಲ್ಲ ಅಂತ ಹೇಳಿದರು. ಇವಾಗ ನಾನು ಇದ್ರ ಮೇಲೆ ಈ ಒಂದು ವೈಟ್ ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಿಚನ್ ಮೇಕ್ ಓವರ್ಗೆ ಈ ವೈಟ್ ಕರ್ಟೈನ್ನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ ಇದನ್ನ ಸ್ಟಿಚ್ ಮಾಡಿಕೊಟ್ಟಿದ್ರು, ಬಟ್ ಆದರೆ ಆ ಒಂದು ಐಡಿಯಾ ಎಕ್ಸಿಕ್ಯೂಟ್ ಆಗಲಿಲ್ಲ. ಹಾಗಾಗಿ ನಾನು ಇದನ್ನ ಕವರ್ ಆಗಿ ಇವಾಗ ಯೂಸ್ ಮಾಡಿಕೊಂಡೆ. ಫಸ್ಟ್ ಕ್ರೈನಲ್ಲಿ ಪರ್ಚೇಸ್ ಮಾಡಿದಂತಹ ಬಟ್ಟೆಗಳನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ತಗೊಂಡಿಲ್ಲ, ನಾನು ಒಂದೆರಡು ಬಟ್ಟೆ ತಗೊಂಡೆ ಅಷ್ಟೇ. ಈ ಥರ ಒಂದು ಕ್ರೀಮ್ ಕಲರಲ್ಲಿ ಇರುವಂತಹ ಫ್ರಾಕ್ನ ತಗೊಂಡಿದ್ದೀನಿ ವಿತ್ ಪಿಂಕ್ ಪ್ರಿಂಟ್. ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಸಾಫ್ಟ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು, ಪ್ಯೂರ್ ಕಾಟನ್. ಇದರ ಪ್ರೈಸ್ 1,300 ಸಮಥಿಂಗ್. ಹಾಗೆಯೇ ಇದು ನನ್ನ ಚಿಕ್ಕ ಮಗಳಿಗೆ ತಗೊಂಡಿದ್ದು ಬರ್ಡೇ ಫ್ರಾಕ್. ಕಲರ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಒಂಥರ ಕೆರೋಸಿನ್ ಗ್ರೀನ್ ಬ್ಲೂ ಕಾಂಬಿನೇಷನಲ್ಲಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ 1,300. ಇದ್ರ ಪ್ರೈಸ್ ಕೂಡ. ಈ ಕಾಟನ್ ಫ್ರಾಕ್ ಬಂದು ಬೇಬಿ ಹಗ್ ಅವರ ಬ್ರ್ಯಾಂಡ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಕ್ಚುಲಿ. ಆ್ಯಂಡ್ ನನ್ನ ಮಗಳಿಗೆ ತಗೊಂಡಂತಹ ಫ್ರಾಕ್, ಗ್ರ್ಯಾಂಡ್ ಫ್ರಾಕ್ ಇದೆಯಲ್ಲ, ಅದು ಮಾರ್ಕ್ ಆ್ಯಂಡ್ ಮಿಯಾ ಅವರ ಬ್ರ್ಯಾಂಡ್. ಮಾರ್ಕ್ ಆ್ಯಂಡ್ ಮಿಯಾ ಬ್ರ್ಯಾಂಡ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಫ್ಯಾಬ್ರಿಕ್. ಯಾವಾಗಲೂ ಅಷ್ಟೇ ಗ್ರ್ಯಾಂಡ್ ಫ್ರಾಕಿಗೆ ಹೋಗಬೇಕು ಅಂತ ಹೇಳಿದರೆ ಮಾರ್ಕ್ ಆ್ಯಂಡ್ ಮಿಯಾಕ್ಕೆ ನೀವು ಕಣ್ಣು ಮುಚ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುವಂತಹ ಕ್ವಾಲಿಟಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ನನ್ನ ಒಂದು ಒಪಿನಿಯನ್ ಪ್ರಕಾರ ಫಸ್ಟ್ ಕ್ರೈ ಆನ್ಲೈನ್ ಶಾಪಿಂಗ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಟೈಮ್ ಆ್ಯಂಡ್ ಎನರ್ಜಿ ಎರಡೂ ಕೂಡ ಸೇವ್ ಆಗುತ್ತೆ. ಬಟ್ ನಾಳೆನೇ ನನ್ನ ಮಗಳ ಬರ್ಡೇ ಆದ್ದರಿಂದ ನನಗೆ ಆನ್ಲೈನ್ ಮೇಲೆ ಡಿಪೆಂಡ್ ಆಗುವಂತಹ ಚಾನ್ಸಸ್ ಕಡಿಮೆ ಇತ್ತು. ಹಾಗಾಗಿ ನಾನು ಇಲ್ಲೇ ಆಫ್ಲೈನಲ್ಲೇ ಪರ್ಚೇಸ್ ಮಾಡಿಕೊಂಡೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.